ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಆರ್ಥಿಕ ಸಮಸ್ಯೆಗಳು ನನ್ನ ವೀಕ್ಷಕರಲ್ಲಿ ಅನೇಕರು ಕೇಳುತ್ತಿರುವಂತಹ ಪ್ರಶ್ನೆ ಎಂದರೆ, ಗುರುಗಳೇ, ಯಾವುದೇ ಕೆಲಸ ಮಾಡಲು ಹೋದರೂ ಸಹ ಇಲ್ಲ ಸಲ್ಲದ ಸಮಸ್ಯೆಗಳು, ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಹಣ ಎಂಬುದೇ ನಿಲ್ಲುತ್ತಿಲ್ಲ, ಖರ್ಚಿನ ದಾರಿಗಳು ಅಧಿಕವಾಗಿವೆ, ಒಂದರ ಹಿಂದೆ ಒಂದು ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತಿವೆ. ಯಾವುದೇ ಕೆಲಸ ಮಾಡಲು ಹೋದರೂ ಸಹ ಯಾವುದೋ ಒಂದು ಅಡೆತಡೆಗಳು ಬರುವಂಥದ್ದು, ಮಾಡಬೇಕಿರುವಂತಹ ಕಾರ್ಯಗಳು ಪೂರ್ಣಗೊಳ್ಳದೆ ಮಧ್ಯಕಾಲದಲ್ಲೇ ಯಾವುದೋ ಒಂದು ಅಡೆತಡೆಗಳು ಕಾಣುವುದು. ಹೀಗೆ ಸಾಕಷ್ಟು ಜನ ನಮಗೆ ಕಾಮೆಂಟ್ಗಳಲ್ಲಿ ಮತ್ತು ಮೇಲ್ಗಳಲ್ಲಿ ಕೇಳಿದ್ದಾರೆ. ಆರ್ಥಿಕವಾಗಿ ಸಮಸ್ಯೆಗಳಿಲ್ಲದೆ ಸುಖ ಜೀವನವನ್ನು ನಡೆಸಲು ಯಾವುದಾದರೂ ತಂತ್ರ ಮಾರ್ಗವಿದ್ದರೆ ತಿಳಿಸಿಕೊಡಿ ಎಂದು ನಿಮ್ಮಲ್ಲಿ ಅನೇಕರು ಕೇಳಿರುವುದರಿಂದ ಇಂದಿನ ಈ ಸಂಚಿಕೆಯಲ್ಲಿ ತುಂಬ ಸರಳವಾದಂತಹ ಒಂದು ಉಪಾಯವನ್ನು ಮಾಡುವುದರಿಂದ ನಾನೀಗಾಗಲೇ ಹೇಳಿದಂತಹ ಸಮಸ್ಯೆಗಳಿಂದ ಹೊರಬರಬಹುದು. ವೀಕ್ಷಕರೇ, ಅನೇಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಈಗಾಗಲೇ ನಾನು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದೇನೆ. ನೀವು ಒಮ್ಮೆ ನಮ್ಮ ವಿಡಿಯೋಗಳನ್ನು ನೋಡಿ ನಿಮಗಿರುವಂತಹ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗವನ್ನು ನೀವು ಆಚರಣೆ ಮಾಡಬಹುದಾದ, ನಿಮಗೆ ಮಾಡಲು ಅನುಕೂಲವಾದಂತಹ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಂಡು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಕೆಲವೊಮ್ಮೆ ಅನುಮಾನಗಳಿರುತ್ತವೆ, ಇವು ನಡೆಯುತ್ತವಾ, ಇದರಿಂದ ನಮಗೆ ಫಲ ಸಿಗುತ್ತದೆಯೇ ಎಂದು. ವೀಕ್ಷಕರೇ, ಈ ರೀತಿ ಅನುಮಾನ ಇರತಕ್ಕಂಥವರು ಈ ಪ್ರಯತ್ನವನ್ನು ಮಾಡಲು ಬೇಡಿ, ಇದರ ತಂಟೆಗೂ ಸಹ ಹೋಗಬೇಡಿ, ಹಾಗೆ ಈ ವಿಡಿಯೋವನ್ನು ಸಹ ನೋಡಬೇಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ವಿಡಿಯೋ ನೋಡುವುದಕ್ಕಾಗಿ ಪ್ರಯತ್ನಿಸಬೇಡಿ. ಹಾಗೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ಉಪಾಯವನ್ನು ಶುಕ್ರವಾರದಂದು ಸಂಜೆ ಮತ್ತು ಭಾನುವಾರದಂದು ಸಂಜೆ ಪ್ರಯತ್ನಿಸಬಹುದಾಗಿರುತ್ತದೆ. ಅತಿ ಸರಳವಾದಂತಹ ಉಪಾಯ. ಆರ್ಥಿಕ ಸಮಸ್ಯೆಗಳು ಈಗಾಗಲೇ ಮೊದಲೇ ಹೇಳಿದ್ದೇನೆ. ಸಾಲಬಾಧೆಗಳು, ಒಂದು ವೇಳೆ ನಮ್ಮಿಂದ ಹಣ ತೆಗೆದುಕೊಂಡಿರುವಂತಹ ವ್ಯಕ್ತಿಗಳು ಸಕಾಲಕ್ಕೆ ಆ ಹಣವನ್ನು ನಮಗೆ ಮರಳಿಸಿರುವುದಿಲ್ಲ. ಅಂತಹ ಸಮಯದಲ್ಲಿ ಈ ಒಂದು ಉಪಾಯವನ್ನು ಮಾಡುವುದರಿಂದ ನಮಗೆ ಅಂತಹ ಹಣಗಳು ಹಿಂತಿರುಗಿ ಬರಲು ಒಂದು ಮಾರ್ಗವೆಂಬುದು ದೊರೆಯುತ್ತದೆ. ಹಾಗೆ ಮನೆಯಲ್ಲಿ ಖರ್ಚಿನ ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ, ಧನಾಕರ್ಷಣೆಯಾಗಿ ಮನೆಯಲ್ಲಿ ಹಣ ಎಂಬುದು ನಿಲ್ಲುತ್ತದೆ. ಇಂದಿನ ಈ ಉಪಾಯವನ್ನು ಪುರುಷರಾದರೂ ಸಹ ಸ್ತ್ರೀಯರಾದರೂ ಸಹ ಪ್ರಯತ್ನಿಸಬಹುದು. ಮೊದಲಿಗೆ ಈ ರೀತಿ ಒಂದು ಹಳದಿ ಬಣ್ಣದ ಒಂದು ವಸ್ತ್ರವನ್ನು ತೆಗೆದುಕೊಂಡು ಅಕ್ಕಿ ಕಾಳು, ಈ ರೀತಿ ಅಕ್ಕಿ ಕಾಳು 21 ಅಕ್ಕಿ ಕಾಳನ್ನು ತೆಗೆದುಕೊಳ್ಳಬೇಕು. 21 ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ ಆಗಿ ತೋರಿಸ್ತಿದ್ದೇನೆ, ಏಕೆಂದರೆ ವಿಡಿಯೋ ತುಂಬ ಉದ್ದವಾಗುತ್ತದೆ ಎಂಬ ಉದ್ದೇಶದಿಂದ. ನಾವಿಲ್ಲಿ 21 ಅಕ್ಕಿ ಕಾಳನ್ನು ತೆಗೆದುಕೊಳ್ಳಬೇಕು. ಹಾಗೆ ನೋಡಿ, ಕರಿಮೆಣಸು, ನಿಮ್ಮ ಅಡಿಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗುವಂತಹ ವಸ್ತುಗಳು. ಪ್ರಾಕೃತಿಕ ಶಕ್ತಿ ಹಾಗೆ ಈ ಪದಾರ್ಥಗಳ ಶಕ್ತಿಗಳಿಂದ ನಮ್ಮ ಕಾರ್ಯ, ನಾವು ಅಂದುಕೊಂಡಂತಹ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಆ ಕಾರ್ಯ ಪರಿಪೂರ್ಣವಾಗಬೇಕಾದಲ್ಲಿ ಈ ಪದಾರ್ಥಗಳು ಹೆಚ್ಚಿನ ಪಾತ್ರವನ್ನು ವಹಿಸುತ್ತವೆ. ಅಕ್ಕಿ ಕಾಳು 21, ಹಾಗೆ ಕರಿಮೆಣಸು, ಕಾಳುಮೆಣಸು ಇವುಗಳನ್ನು 21 ತೆಗೆದುಕೊಳ್ಳಬೇಕು. ಈ ರೀತಿ. ಇದಾದ ನಂತರ ವೀಕ್ಷಕರೇ, ತುಳಸಿ ಎಲೆ 11 ಎಲೆಗಳು ತೆಗೆದುಕೊಳ್ಬೇಕು. ಈ ರೀತಿ 1
ರೀತಿ 11 ತುಳಸಿ ಎಲೆ, 21 ಕರಿಮೆಣಸು, ಹಾಗೆ 21 ಅಕ್ಕಿ ಕಾಳನ್ನು ತೆಗೆದುಕೊಂಡು ತುಂಬ ಸರಳವಾದದ್ದು ಈ ವಸ್ತ್ರವನ್ನು ಈ ರೀತಿ ಒಂದು ಚಿಕ್ಕ ಗಂಟನಾಗಿ ಮಾಡಿಕೊಳ್ಳಿ. ವಸ್ತ್ರವನ್ನು ಹಳದಿ ಬಣ್ಣದ ವಸ್ತ್ರ ತುಂಬ ಚಿಕ್ಕದಾದರೂ ಸಾಕಾಗುತ್ತದೆ. ಈ ರೀತಿ ಒಂದು ಗಂಟನಾಗಿ ಮಾಡಿಕೊಳ್ಳಬೇಕು. ಶುಕ್ರವಾರ ಸಂಜೆ 6:30 ನಂತರ ಈ ಗಂಟನ್ನು ನಿಮ್ಮ ಅಡುಗೆ ಕೋಣೆಯಲ್ಲಿರುವಂತಹ ಅಕ್ಕಿ ಡಬ್ಬಿ, ಅಕ್ಕಿ ಶೇಖರಣೆ ಮಾಡ್ತೀರಲ್ವೇ, ಆ ಡಬ್ಬಿಯಲ್ಲಿ ಈ ವಸ್ತುವನ್ನು ಇಡಬೇಕಾಗಿರ್ತದೆ. ಈ ವಸ್ತುವನ್ನು ಇಟ್ಟ ನಂತರ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬ ಸದಸ್ಯರಿಗೂ ಸಹ ತಿಳಿಸದೆ ಈ ಒಂದು ಉಪಾಯವನ್ನು ಮಾಡಬೇಕಾಗಿರ್ತದೆ. ಶುಕ್ರವಾರ ಅಥವಾ ಭಾನುವಾರದಂದು ಸಂಜೆ 6:30 ನಂತರ ಅಕ್ಕಿಯ ಡಬ್ಬಿಯಲ್ಲಿ ಈ ಗಂಟನ್ನಿರಿಸುವುದರಿಂದ ಧನಾಕರ್ಷಣೆಯಾಗುತ್ತದೆ. ಮನೆಯಲ್ಲಿ ವಿನಾಕಾರಣ ಆಗುವಂತಹ ಖರ್ಚುಗಳು ಅವು ತಾನಾಗಿಯೇ ಖರ್ಚುಗಳ ಮಾರ್ಗವು ಮುಚ್ಚಿಕೊಳ್ಳುತ್ತದೆ. ಮನೆಯಲ್ಲಿ ಹಣ ಸ್ಥಿರವಾಗಿ ನಿಲ್ಲುತ್ತದೆ. ಶುಕ್ರವಾರ ಈ ಒಂದು ಗಂಟನ್ನು ಅಕ್ಕಿ ಡಬ್ಬಿಯಲ್ಲಿ ಇಟ್ಟ ನಂತರ ಮರಳಿ ಶುಕ್ರವಾರ ಅಂದರೆ 7 ದಿನಗಳ ನಂತರ ಮತ್ತೆ ಬರುವಂತಹ ಶುಕ್ರವಾರದಂದು ಈ ಗಂಟನ್ನು ಹೊರತೆಗೆದು ಮತ್ತೆ ಇದೇ ರೀತಿ ಮತ್ತೆ ಒಂದು ಹೊಸ ವಸ್ತ್ರವನ್ನು ತೆಗೆದುಕೊಳ್ಳಬೇಕು. ಅಕ್ಕಿ ಕಾಳು ಮತ್ತು ಮೆಣಸು ಮತ್ತು ತುಳಸಿ ಎಲೆಗಳಿಂದ ಮತ್ತೊಂದು ಶುಕ್ರವಾರ ಈ ರೀತಿ ಪ್ರಯತ್ನ ಮಾಡ್ತಾ ಬರಬೇಕು. ನಾವು ಮಾಡುವಂತಹ ಈ ಉಪಾಯಗಳಲ್ಲಿ ಮೊದಲಿಗೆ ತಂತ್ರ ವಿಧಾನಗಳು, ಇವುಗಳಲ್ಲಿ ನಂಬಿಕೆ ಇರಬೇಕು. ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನಿಸಿ ತಾವು ಅಂದುಕೊಂಡಂತಹ ಕಾರ್ಯಗಳು ಸಕಾಲಕ್ಕೆ ಪೂರ್ಣವಾಗುವುದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಮುಖ್ಯವಾದದ್ದೇನೆಂದರೆ ಈ ತಂತ್ರವನ್ನು ಮಾಡುವಾಗಲಿ, ಅಕ್ಕಿಯ ಡಬ್ಬಿಯಲ್ಲಿ ಗಂಟನ್ನಿಟ್ಟಿರುವುದಾಗಲಿ ಯಾರೊಂದಿಗೂ ಹೇಳಿಕೊಳ್ಳಬಾರದು. ನಾವು ಕೆಲವರಿಗೊಂದು ಅಭ್ಯಾಸ ಇರ್ತದೆ, ನಾನು ಈ ರೀತಿ ಮಾಡ್ತಾ ಇದ್ದೇನೆ, ಮನೆಯಲ್ಲಿ ಈ ರೀತಿ ತಂತ್ರ ಪ್ರಯೋಗ ಮಾಡ್ತಾ ಇದ್ದೇನೆ, ಧನಾಕರ್ಷಣೆ ಆಗೋದಕ್ಕೆ ಈ ರೀತಿ ಒಂದು ಉಪಾಯವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ದಯಮಾಡಿ ತಾವು ತಮ್ಮ ಕಾರ್ಯ ಸಂಪೂರ್ಣವಾಗುವವರೆಗೂ ತಾವು ಮಾಡ್ತಾ ಇರ್ತಕ್ಕಂಥ ಉಪಾಯವನ್ನು ಬೇರೆಯವರೊಂದಿಗೆ ಹೇಳ್ಕೊಳ್ಬೇಡಿ. ನಿಮ್ಮ ಕಾರ್ಯ ಪೂರ್ಣಗೊಂಡ ನಂತರ ಹೇಳ್ಕೊಳ್ಳಿ. ಹಾಗಾಗಿ ಈ ತಂತ್ರವನ್ನು ಮನೆಯಲ್ಲಿರ್ತಕ್ಕಂತಹ ಕುಟುಂಬ ಸದಸ್ಯರಿಗೂ ಸಹ ಈ ವಿಷಯವನ್ನು ಹೇಳಿಕೊಳ್ಳಬಾರದು. ಪ್ರತಿ 1 ವಾರಕ್ಕೊಮ್ಮೆ ಶುಕ್ರವಾರ ಮಾಡಿದ್ದಲ್ಲಿ ಮತ್ತೆ ಶುಕ್ರವಾರ ಇದನ್ನು ಬದಲಾಯಿಸಬೇಕಾಗಿರ್ತದೆ. ಭಾನುವಾರ ಮಾಡಿದ್ದಲ್ಲಿ ಮರಳಿ ಬರುವಂತಹ ಭಾನುವಾರದಂದು ಇದನ್ನು ಬದಲಾಯಿಸಬೇಕಾಗಿರ್ತದೆ. ಈ ರೀತಿ ಮಾಡ್ತಾ ಬರೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ದೂರವಾಗುತ್ತವೆ. ಹೆಚ್ಚಿನ ಹಣ ನಮ್ಮ ಮನೆಯಲ್ಲಿ ಬಂದು ಸೇರಲು ಅನೇಕ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನಾವು ಕೊಟ್ಟಂತಹ ಹಣ ನಮ್ಮ ಹತ್ರ ಒಳ್ಳೆಯ ಮಾತುಗಳನ್ನಾಡಿ ನಮ್ಮಿಂದ ಪಡೆದ ಹಣ ನಮಗೆ ಮರಳಿ ಬರ್ತಾ ಇರ್ತಲ್ಲ, ಅಂತಹ ಸಂದರ್ಭಗಳಲ್ಲಿ ಈ ಒಂದು ಉಪಾಯವನ್ನು ಮಾಡೋದ್ರಿಂದ ನಿಂತು ಹೋದಂತಹ ಹಣವೂ ಸಹ ನಮ್ಮ ಬಳಿ ಬಂದು ಸೇರಲು ಒಂದು ಮಾರ್ಗವೆಂಬುದು ಖಂಡಿತವಾಗಿಯೂ ದೊರೆಯುತ್ತದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ 10 ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ದೈವಿಕ ಪೂಜಾ ವಿಧಾನ ಮತ್ತು ತಂತ್ರಗಳನ್ನು ತಿಳಿದುಕೊಳ್ಳಲು ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.